ಯಜಮಾನ್ರಿ ನಮಸ್ಕಾರ. ಎಷ್ಟು ಆಡದವ್ರಿ? ಒಂದು 26 ನೀವು ಎಲ್ಲ ಕಡೆ ತಿರುಗಾಡಿ ಮೇಯಿಸ್ತೀರಿ? ಬಂಧುಗಳೇ ನಮಸ್ಕಾರ. ಇವ್ರೇನ ಎಲ್ಲ ಕಡೆ ತಿರುಗಾಡಿ ಆಡು ಮತ್ತು ಕುರಿಗಳನ್ನ ಮೇಯಿಸ್ತಾರಲ್ಲ, ಇವ್ರಿಗೆ ನಾವು ಸಂಚಾರಿ ಆಡು ಮೇಯಿಸೋರು ಮತ್ತು ಸಂಚಾರಿ ಕುರಿಗಾಹಿಗಳಂತ ಕರಿತೀವಿ. ಯಜಮಾನ್ರಿ, ಹಿಂಗೆ ನೀವೆಲ್ಲ ತಿರುಗಾಡಿ ಆಡ ಮೇಯಿಸ್ತೀರಲ್ಲ, ಇದು ಚಲೋ ಅಂತೀರೋ ಏನೋ ಒಂದು ಶೆಡ್ ಮಾಡ್ಕೊಂಡು ಆಡ ಮತ್ತು ಕುರಿ ಮೇಯಿಸ್ತಾರಲ್ಲ ಅದು ಚಲೋ ಅಂತೀರೋ? ಈಗ ತಿರುಗಾಡಿ ಮೇಯ್ಸಕ್ಕೆ ಜಾಗನೂ ಇಲ್ರಿಪ್ಪ, ಒಂದು ಸಡ್ ಮಾಡಿ ನಮಗೂ ಒಟ್ಟು ತಿರುಗಾಡಿ ಮೇಯಿಸೋದ ಚಲೋ ಅಂತೀರಿ, ಆದ್ರೆ ಭೂಮಿ ಇಲ್ರಿ, ಭೂಮಿ ಇಲ್ರಿ, ಎಲ್ಲ ಹೋಗೈತ್ರಿ. ಸುಮ್ಮನೆ ಒಂದು ಸಡ್ ಪಡ್ಕೊಂಡು ಏನಾರ ಬಂಧುಗಳೇ, ಸಂಚಾರಿ ಕುರಿಗಾಹಿಗಳು, ಸಂಚಾರಿ ಆಡ ಮೇಯಿಸೋರು ಎಲ್ಲರ ಪರಿಸ್ಥಿತಿ ಇವತ್ತು ಏನಾಗೈತಿ ಅಂತಂದ್ರೆ, ಎಲ್ಲೂ ಆಡ ಮತ್ತು ಕುರಿ ತಿರುಗಾಡಿ ಮೇಯಿಸಕ್ಕೆ ಜಾಗ ಇಲ್ಲ. ಎಲ್ಲ ರೈತರ ಹೊರಗೆ ಹಾಕ್ತಾರ. ಅದ ಕಾಯ್ದೆ ವಿರುದ್ಧವಾಗಿ, ಕುರಿಗಾಹಿಗಳ ದೌರ್ಜನ್ಯ ಕಾಯ್ದೆ ವಿರುದ್ಧವಾಗಿ ಮೊನ್ನೆ ಗಣವೇತ ಸರ್ಕಾರ ಕೂಡ ಒಂದು ಕಾಯ್ದೆಯನ್ನು ತಗೊಂಡ್ಬಂತು. ಆ ಕಾರಣಕ್ಕಾಗಿ ಬಹಳಷ್ಟು ಕುರಿಗಾಹಿಗಳು, ಸಂಚಾರಿ ಕುರಿಗಾಹಿಗಳು, ಸಂಚಾರಿ ಆಡು ಮೇಯಿಸೋರು ಶೆಡ್ಗಳು ಮಾಡಿಕೊಂಡು ಆಡು ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡ್ತೀವಿ ಅಂತ ಬಹಳಷ್ಟು ಜನ ಆಸಕ್ತಿಯನ್ನು ತೋರ್ಸಾಕತ್ತಾರ. ಆ ಕಾರಣಕ್ಕಾಗಿ ಅಧಿಕೃತ ಸರ್ಟಿಫಿಕೇಟನ್ನು, ಸಾಲ ಸೌಲಭ್ಯಗಳನ್ನು ಪಡೆಯೋದ್ರ ಬಗ್ಗೆ, ಕುರಿಗಾಹಿಗಳನ್ನು ID ಕಾರ್ಡ್ ಪಡ್ಕೊಳ್ಳೋದ್ರ ಬಗ್ಗೆ, ಶೆಡ್ಡನ್ನು ಹೆಂಗೆ ನಿರ್ಮಾಣ ಮಾಡ್ಕೊಳ್ಳೋದು, ಔಷಧ ಉಪಚಾರಗಳನ್ನು ಹೆಂಗೆ ಮಾಡೋದು ಎಲ್ಲವನ್ನ ಈ ತರಬೇತಿಯಲ್ಲಿ, ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿಯಲ್ಲಿ ಅರಭಾವಿ ಫೌಂಡೇಶನ್ ಮತ್ತು ಮೌರ್ಯ ಪಶುವೇದ ಅಕಾಡೆಮಿ ಎರಡೂ ಸಂಸ್ಥೆಗಳು ಆದಷ್ಟು ಬೇಗ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡದಲ್ಲಿ ಈ ಶಿಬಿರ ಏರ್ಪಡ್ತಾ ಇದ್ದು, ಇನ್ನೂ ದಿನಾಂಕವನ್ನು ನಿಗದಿಪಡಿಸಲಿಲ್ಲ. ಯಾರ್ಯಾರು ಆಡು ಮತ್ತು ಕುರಿ ಸಾಕಾಣಿಕೆಯ ತರಬೇತಿಯನ್ನು ಪಡ್ಕೋಬೇಕು, ನಾವು ಕೂಡ ಇದರಲ್ಲಿ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಆಸಕ್ತಿ ಇದ್ದೀರಿ, ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನು ನೋಂದಣಿ ಮಾಡ್ಕೊಡ್ರಿ. ನೀವು ಶೆಡ್ ಅದು ಮಾಡ್ಕೊಳ್ಳೋದ್ರಿ? ಹ್ಞೂ ರೀ, ಮಾಡಾರ್ದ್ರಿ. ನಮ್ಗೆ ಅಡ್ಡಾಡಿ ಆಗಲಿ, ನಿಮಗೂ ಸಾಲ ಸೌಲಭ್ಯಗಳು ಏನೇನದ ಎಲ್ಲ ಮಾಹಿತಿಗಳನ್ನು ಕೊಡೋಣ್ರಿ. ಹ್ಞೂ ರೀ. ಆಗಲಿ, ನಮಸ್ಕಾರ.